ವಿರೋಧ ಪಕ್ಷಗಳ ಆರೋಪವೋ ಅಥವಾ ಕಾಕತಾಳೀಯವಾಗಿ ಅಂಥ ಘಟನೆ ಆಗ್ತಾ ಇದೆಯೋ? ನಾವು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಗಮನಿಸಿದ್ವಿ, ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಗೋಯ್ತು. ಮೊನ್ನೆ ಆಂದೋಲನ ಶ್ರೀಗಳ ಮೇಲೆ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋಕ್ ಬಂತು. ಪ್ರಿಯಾಂಕ್ ಖರ್ಗೆ ಅವ್ರ ಪಾತ್ರ ಇದೆ ಅದರಲ್ಲಿ ಅನ್ನೋ ಆರೋಪ ಕೂಡ. ಅಂದ್ರೆ ಡೆಲಿಬ್ರೇಟ್ ಆಗಿ ಹಿಂದೂ ವಿರೋಧಿ ಸರ್ಕಾರ, ಕಾಂಗ್ರೆಸ್ ಪಕ್ಷವೇ ಹಿಂದೂ ವಿರೋಧಿ ಅಂತ ಹೇಳಿ ವಿರೋಧ ಪಕ್ಷಗಳು ಅದನ್ನ ತೋರಿಸೋ ಪ್ರಯತ್ನ ಮಾಡಿದ ಹಾಗೆ ಕಾಕತಾಳೀಯವಾಗಿ ಘಟನೆಗಳಾಗ್ತಾ ಇರೋದು. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗಾರನ ಅಥವಾ ಆಪತ್ತ, ಅಥವಾ ಇದರಿಂದ ಏನು ಪರಿಣಾಮ ಬೀರೋದಿಲ್ವಾ ಸರ್ಕಾರಕ್ಕೆ ಅಂತ ಹೇಳಿ? ಆಪತ್ತು ವಿಪತ್ತು ಎರಡು ನೋಡಿದಿರಲ್ಲ. ಮಹಾರಾಷ್ಟ್ರ ಸೋತೋಗ್ಬಿಟ್ರು, ಹರಿಯಾಣ ಸೋತೋಗ್ಬಿಟ್ರು. ಕೇವಲ ಹಿಂದೂಗಳು 40% ಇದ್ರೂ ಕೂಡ OBCಗಳು ಅವರು ಇವರೆಲ್ಲ ಸೇರಿದ್ರೆ ನಿಮಗೆ ಒಂದು 60% ಇದೆ. ಅವ್ರನ್ನ ಓಲೈಸೋ ತಂತ್ರವೇ ಬರೀ ಯಾವ ಪಕ್ಷಕ್ಕೂ ಆಗಬಾರ್ದಲ್ಲ. ಈಗಾಗಲೇ ಬೇಕಾದಷ್ಟು ಬೆನಿಫಿಟ್ಗಳು ಕೊಟ್ಟಿದ್ದೀರ ಅವರಿಗೆ, ಏನು ಕಡಿಮೆ ಏನಾಗಿಲ್ಲ. ಎಲ್ಲೋ ಒಂದು ಕಡೆ ನೀವು ಈ OBCಗಳು ಕೆಳಮಟ್ಟದವರು ಮುಸಲ್ಮಾನರು ಕ್ರಿಶ್ಚಿಯನ್ ಒಂದು ಕಡೆ ಒಟ್ಟು ಮಾಡೋಕ್ಕೆ ಹೋಗಿ ನಾಳೆ ದಿವಸ ಹಿಂದೂಗಳನ್ನು ಕಡೆಗಾಣಿಸ್ತಾರೆ ಅಂತ ಅವ್ರು ಶಬ್ದ ಬರಬಾರ್ದು ಆಚೆ ಕಡೆಗೆ. ಆಗ ನೀವೇ ಉತ್ತರ ಹೇಳಬೇಕಾಗುತ್ತೆ. ನಾಳೆ ದಿವಸ ಬಲಿಷ್ಠ ಆಗುತ್ತೆ. ಮೇಲ್ಜಾತಿಯವರನ್ನು ತುಳಿದು ರಾಜಕಾರಣ ಮಾಡೋದು ಅದು ಸರಿಯಲ್ಲ. ಅದರ ಅಂತ ಪ್ರಯತ್ನ ಆಗ್ತಿದೆ ಅಂತ ಅನ್ಸುತ್ತಾ? ಪ್ರಯತ್ನ ಆಗ್ತಿದೆ ಅಂತಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಅಷ್ಟೇ ಮಾಡ್ತಿರೋದು. ಸಕ್ರಿಯವಾದ ರಾಜಕಾರಣ ಮಾಡಬೇಕು ಅಂತಂದ್ರೆ ಕೇಡರ್ ಬೇಸ್ನಲ್ಲಿ ಮಾಡಬೇಕು. ಮಾಸ್ ಬೇಸಲ್ಲಿ ಆಗಿದಾರಲ್ಲ ನೋಡಿ. ಇಂದಿರಾ ಗಾಂಧಿ ಅವರು ಅನುಕಂಪದಲ್ಲಿ ಗೆದ್ದರು, ರಾಜೀವ್ ಗಾಂಧಿ ಅವ್ರು ಗೆದ್ದರು, ನರಸಿಂಹರಾವ್ ಆಮೇಲೆ ಬಂದರು. ಮಾಸ್ ಬೇಸ್ ಎಷ್ಟು ದಿವಸ ಹೋಗ್ತೀರಿ? ನಾನು ಆಕ್ಚುಲಿ ರಾಜ್ಯದ ಸಚಿವರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೆ, ಸಿದ್ದರಾಮಯ್ಯನವರ ಭವಿಷ್ಯದ ಬಗ್ಗೆ ಪ್ರಶ್ನೆ ಮಾಡೋಕಿತ್ತು. ಆದ್ರೆ ಮೋದಿ ಅವರ ವಿಚಾರ ಪ್ರಸ್ತಾಪ ಆಗಿದ್ರಿಂದ, ನೀವು ಕಳೆದ ಬಾರಿ ಸಂದರ್ಶನದಲ್ಲೂ ಹೇಳಿದ್ರಿ ಮೋದಿ ಅವರ ವರ್ಚಸ್ಸು ಹಾಗೆ ಅವರ ಈಗಿರುವಂತಹ ಮೇನಿಯಾ ರೀತಿಯಲ್ಲಿ ಏನಿದೆ, ಮೋದಿ ಮೇನಿಯಾ ಅಂತ ಹೇಳಿ ಕರಿತೀವಿ, ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿ. ಈಗ ಸಮ್ಮಿಶ್ರ ಸರ್ಕಾರವೇ ಇದ್ರೂ ಕೂಡ, ಅಂದ್ರೆ ಮಿತ್ರಕೂಟದ ಬಲದಿಂದ ರಚನೆ ಆಗಿರುವ ಸರ್ಕಾರ ಇದ್ರೂ ಕೂಡ ಇದು 5 ವರ್ಷ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಬಹಳ ಅಚಲವಾಗಿ ಮಾತನಾಡ್ತಿದ್ದಾರೆ ರಾಷ್ಟ್ರೀಯ ಮಟ್ಟದ ಬಿಜೆಪಿಗರು. ಅಚಲವಾಗಿರುತ್ತಾ ಸರ್ಕಾರ? ನನ್ನ ತಿಳುವಳಿಕೆ ಪ್ರಕಾರವಾಗಿ ಮುಂದಿನ ವರ್ಷದಲ್ಲಿ ಮಾರ್ಚ್ 29ಕ್ಕೆ ಶನಿ ಬದಲಾವಣೆ ಆಗ್ತಾನೆ. ಮೇ 14ಕ್ಕೆ ಗುರು ಬದಲಾವಣೆ ಆಗುತ್ತೆ. ಅದೇ ತಿಂಗಳು ಮೇ 18ರಲ್ಲಿ ರಾಹುಕೇತು ಬದಲಾವಣೆ ಆಗ್ತಾರೆ. 4 ಗ್ರಹಗಳು. ಈ ವರ್ಷ 2 ಗ್ರಹಣ 25ನೇ ಇಸ್ವಿಯಲ್ಲಿ, 26ನೇ ಇಸ್ವಿ ಮಾರ್ಚ್ ಒಳಗೆ 12 ಗ್ರಹಣ. ಅಂದ್ರೆ ಒಂದೇ ಸಮಯದ 4 ಗ್ರಹಗಳು. ಇದನ್ನು ದಾಟ ತುಂಬಾ ಕಷ್ಟ ಇದೆ. ಮೋದಿ ಅವರಿಗೆ ವೈಯಕ್ತಿಕವಾಗಿ ತುಂಬಾ ಕಷ್ಟ ಇದೆ. ಇನ್ನೊಂದು, ಈಗ ಮೋದಿ ಅವ್ರಿಗೆ ಭವಿಷ್ಯ ಯಾಕೆ ಹೇಳಬೇಕು? 25ಕ್ಕೆ ಅವರೇ ಮಾಡಿದಾರಲ್ಲ, 75 ವರ್ಷ ಬಿಡಬೇಕು ಅಂತ. ಅಥವಾ ಅವ್ರು 25 ಹೇಳ್ಕೋಬೇಕು, ಇಲ್ಲ 75 ಬಿಡಬೇಕು. 25 ಹೇಳ್ಕೊಳಕ್ಕಾಗಲ್ವಲ್ಲ, 75 ಹೇಳ್ಬೇಕು, ಅದ್ರ ಬಿಟ್ಕೊಳ್ಬೇಕಾಗತ್ತೆ ಅಷ್ಟೇ. ನೋಡೋಣ ಅವ್ರು ಮುಂದಿನ ಅಡಿಗೆ ಏನು ಮಾಡ್ತಾರೆ ನೋಡೋಣ. ಆದರೆ ಅವರಿದ್ರೂ ಕೂಡ ಅಷ್ಟು ಸುಲಭ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಭಾರತಕ್ಕೆ ದೊಡ್ಡ ಹೊಡೆತ ಬೀಳೋದಿಲ್ಲ ಅಂದರೆ USA ಇಂದಾನೆ. ಹಲವಾರು ಭಾರತೀಯರು, ಸಾವಿರಾರು ಜನ ವಾಪಸ್ ಬರ್ತಕ್ಕಂಥ ಒಂದು ಸಂದರ್ಭ ಬದುಕು ಬಂದ್ರೆ ಹೆಚ್ಚಿಲ್ಲ. ಬಟ್ ವಿಶ್ಲೇಷಣೆ ಆಗ್ತಿರೋದು ಮೋದಿ ಟ್ರಂಪ್ ಬಹಳ ಆತ್ಮೀಯರು, ಹೀಗಾಗಿ ದ್ವಿಪಕ್ಷೀಯ ಸ್ವಾಸ್ಥ್ಯ ಇನ್ನೂ ಚೆನ್ನಾಗಾಗತ್ತೆ, ಸಂಬಂಧಗಳು ಸುಧಾರಿಸುತ್ತೆ, ಈ ರೀತಿ ವಿಶ್ಲೇಷಣೆ ಆಗ್ತಾ ಇದೆ. ನೀವು ಉಲ್ಟಾ ಹೇಳ್ತಿದ್ದೀರಿ. ಒಂದು ಮಾತು ಹೇಳ್ತೀನಿ ಕೇಳಿ. ಒಂದೇ ತಾಯಿಲಿ ಹುಟ್ಟಿದ 2 ಗಂಡು ಮಕ್ಕಳು ಅಣ್ಣ ತಮ್ಮಂದರು ಅವರೇನೆ ಒಗ್ಗಟ್ಟಾಗಿರೋದು ತುಂಬಾ ಕಷ್ಟ. ನಿಜ, ಒಪ್ತೀರಾ? ನಿಜ. ಅಂಥದ್ರಲ್ಲಿ ಇದು ಭಾರತ ದೇಶ ಹಿಂದೂ ರಾಷ್ಟ್ರ ಆಗಿ, ಹಿಂದೂ ಧರ್ಮ, ಹಿಂದೂ ಒಂದು ಜಾತಿ ಅಲ್ಲ, ಆ ಧರ್ಮದ ನಿಂತಿರೋ ದೇಶದಲ್ಲಿ ಟ್ರಂಪ್ ಅವ್ರಿಗೆ ಎಷ್ಟು ಸಹಕಾರ ಕೊಡ್ತಾರೆ ಅಂತ. ಆಯಿತು, ಇಡೀ ಅಮೆರಿಕಲ್ಲಿ ನೋಡಿ, ನಾನು ಟ್ರಂಪ್ ಕ್ಯಾಬಿನೆಟ್ ನೋಡಿ ಎಲ್ಲ ಭಾರತೀಯರೇ. ಅದೇ ಅವ್ರಿಗೆ ಒಂದು ಕಾರಣ, ಭಾರತೀಯರು ಬುದ್ಧಿವಂತರು ಎಲ್ಲೇ ನೆಲೆಸ್ಬಿಟ್ಟಿದ್ದಾರೆ, ಅಮೆರಿಕನ ಜಾಗ ಇಲ್ಲ, ಅವ್ರು ಎಲ್ಲೂ ಬರೋಕ್ಕಾಗಲ್ಲ ಅಂಥೇಳಿ ಆ ಕಾರಣ ತಗೊಂಡು ಹೋಗ್ತಾ ಇರೋದವರು. ಅದರಿಂದ ಹೇಗೆ ತಡ್ಕೋತಾರೆ, ಹೇಗೆ ಸ್ನೇಹ ಅಭಿವೃದ್ಧಿ ಆಗುತ್ತೆ. ನಿಮಗೆ ಹೇಳ್ಬೋದು, ಭಾಳ ಫ್ರೆಂಡ್ಸ್ USA ಇಂಡಿಯಾ ಅಂತ ಹೇಳ್ಬೋದು, ಹೇಳಲಿಕ್ಕೆ ಚೆನ್ನಾಗಾಗುತ್ತೆ. ಆದರೆ ಒಳಗಡೆ ನೋಡಿದಾಗಲೇ ಅದು ಗೊತ್ತು ಅಷ್ಟೇ. ಒಳಗಿನ ಹುಳುಕು ಆಚೆ ಬಂದ ನಿಮಗೆ ಗೊತ್ತಾಗುತ್ತೆ. ಹುಳುಕನ್ನು ಮುಚ್ಚಿಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ಅದಕ್ಕೆ
ವಿರೋಧ ಪಕ್ಷಗಳ ಆರೋಪವೋ ಅಥವಾ ಕಾಕತಾಳೀಯವಾಗಿ ಅಂಥ ಘಟನೆ ಆಗ್ತಾ ಇದೆಯೋ? ನಾವು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಗಮನಿಸಿದ್ವಿ, ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಗೋಯ್ತು. ಮೊನ್ನೆ ಆಂದೋಲನ ಶ್ರೀಗಳ ಮೇಲೆ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋಕ್ ಬಂತು. ಪ್ರಿಯಾಂಕ್ ಖರ್ಗೆ ಅವ್ರ ಪಾತ್ರ ಇದೆ ಅದರಲ್ಲಿ ಅನ್ನೋ ಆರೋಪ ಕೂಡ. ಅಂದ್ರೆ ಡೆಲಿಬ್ರೇಟ್ ಆಗಿ ಹಿಂದೂ ವಿರೋಧಿ ಸರ್ಕಾರ, ಕಾಂಗ್ರೆಸ್ ಪಕ್ಷವೇ ಹಿಂದೂ ವಿರೋಧಿ ಅಂತ ಹೇಳಿ ವಿರೋಧ ಪಕ್ಷಗಳು ಅದನ್ನ ತೋರಿಸೋ ಪ್ರಯತ್ನ ಮಾಡಿದ ಹಾಗೆ ಕಾಕತಾಳೀಯವಾಗಿ ಘಟನೆಗಳಾಗ್ತಾ ಇರೋದು. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗಾರನ ಅಥವಾ ಆಪತ್ತ, ಅಥವಾ ಇದರಿಂದ ಏನು ಪರಿಣಾಮ ಬೀರೋದಿಲ್ವಾ ಸರ್ಕಾರಕ್ಕೆ ಅಂತ ಹೇಳಿ? ಆಪತ್ತು 22 ನೋಡಿದಿರಲ್ಲ. ಮಹಾರಾಷ್ಟ್ರ ಸೋತೋಗ್ಬಿಟ್ರು, ಹರಿಯಾಣ ಸೋತೋಗ್ಬಿಟ್ರು. ಕೇವಲ ಹಿಂದೂಗಳು 40% 40% ಇದ್ರೂ ಕೂಡ OBCಗಳು ಅವರು ಇವರೆಲ್ಲ ಸೇರಿದ್ರೆ ನಿಮಗೆ ಒಂದು 60% ಇದೆ. ಅವ್ರನ್ನ ಓಲೈಸೋ ತಂತ್ರವೇ ಬರೀ ಯಾವ ಪಕ್ಷಕ್ಕೂ ಆಗಬಾರ್ದು. ಅದನ್ನು ಈಗಾಗಲೇ ಬೇಕಾದಷ್ಟು ಬೆನಿಫಿಟ್ಗಳು ಕೊಟ್ಟಿದ್ದಾರೆ ಅವರಿಗೆ, ಏನು ಕಡಿಮೆ ಏನಾಗಿಲ್ಲ. ಎಲ್ಲೋ ಒಂದು ಕಡೆ ನೀವು ಈ OBCಗಳು ಕೆಳಮಟ್ಟದವರು ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಒಂದು ಕಡೆ ಒಟ್ಟು ಮಾಡೋಕ್ಕೆ ಹೋಗಿ ನಾಳೆ ದಿವಸ ಹಿಂದೂಗಳನ್ನು ಕಡೆಗಾಣಿಸ್ತಾರೆ ಅಂತ ಒಂದು ಶಬ್ದ ಬರಬಾರ್ದು ಆಚೆ ಕಡೆಗೆ. ಆಗ ನೀವೇ ಉತ್ತರ ಹೇಳಬೇಕಾಗುತ್ತೆ. ನಾಳೆ ದಿವಸ ಅವ್ರು ಬಲಿಷ್ಠ ಆಗುತ್ತೆ. ಮೇಲ್ಜಾತಿಯವರನ್ನು ತುಳಿದು ರಾಜಕಾರಣ ಮಾಡೋದು ಅದು ಸರಿಯಲ್ಲ. ಅದರ ಅಂತ ಪ್ರಯತ್ನ ಆಗ್ತಿದೆ ಅಂತ ಅನ್ಸುತ್ತಾ? ಪ್ರಯತ್ನ ಆಗ್ತಿದೆ ಅಂತಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಅಷ್ಟೇ ಮಾಡ್ತಿರೋದು. ಸಕ್ರಿಯವಾದ ರಾಜಕಾರಣ ಮಾಡಬೇಕು ಅಂತಂದ್ರೆ ಕೇಡರ್ ಬೇಸ್ನಲ್ಲಿ ಮಾಡಬೇಕು. ಮಾಸ್ ಬೇಸಲ್ಲಿ ಆಗಿದಾರಲ್ಲ ನೋಡಿ. ಇಂದಿರಾ ಗಾಂಧಿ ಅವರು ಅನುಕಂಪದಲ್ಲಿ ಗೆದ್ದರು, ರಾಜೀವ್ ಗಾಂಧಿ ಅವ್ರು ಗೆದ್ದರು, ನರಸಿಂಹರಾವ್ ಆಮೇಲೆ ಬಂದರು. ಮಾಸ್ ಬೇಸ್ ಎಷ್ಟು ದಿವಸ ಹೋಗ್ತೀರಿ? ನಾನು ಆಕ್ಚುಲಿ ರಾಜ್ಯದ ಸಚಿವರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೆ, ಸಿದ್ದರಾಮಯ್ಯನವರ ಭವಿಷ್ಯದ ಬಗ್ಗೆ ಪ್ರಶ್ನೆ ಮಾಡೋಕಿತ್ತು. ಆದ್ರೆ ಮೋದಿ ಅವರ ವಿಚಾರ ಪ್ರಸ್ತಾಪ ಆಗಿದ್ರಿಂದ, ನೀವು ಕಳೆದ ಬಾರಿ ಸಂದರ್ಶನದಲ್ಲೂ ಹೇಳಿದ್ರಿ ಮೋದಿ ಅವರ ವರ್ಚಸ್ಸು ಹಾಗೆ ಅವರ ಈಗಿರುವಂತಹ ಮೇನಿಯಾ ರೀತಿಯಲ್ಲೇನಿದೆ, ಮೋದಿ ಮೇನಿಯಾ ಅಂತ ಹೇಳಿ ಕರಿತೀವಿ, ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿ. ಈಗ ಸಮ್ಮಿಶ್ರ ಸರ್ಕಾರವೇ ಇದ್ರೂ ಕೂಡ, ಅಂದ್ರೆ ಮಿತ್ರಕೂಟದ ಬಲದಿಂದ ರಚನೆ ಆಗಿರುವ ಸರ್ಕಾರ ಇದ್ರೂ ಕೂಡ ಇದು 5 ವರ್ಷ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಬಹಳ ಅಚಲವಾಗಿ ಮಾತನಾಡ್ತಿದ್ದಾರೆ ರಾಷ್ಟ್ರೀಯ ಮಟ್ಟದ ಬಿಜೆಪಿಗರು. ಅಚಲವಾಗಿರುತ್ತಾ ಸರ್ಕಾರ? ನನ್ನ ತಿಳುವಳಿಕೆ ಪ್ರಕಾರವಾಗಿ ಮುಂದಿನ ವರ್ಷದಲ್ಲಿ ಮಾರ್ಚ್ 29ಕ್ಕೆ ಶನಿ ಬದಲಾವಣೆ ಆಗ್ತಾನೆ. ಮೇ 14ಕ್ಕೆ ಗುರು ಬದಲಾವಣೆ ಆಗುತ್ತೆ. ಅದೇ ತಿಂಗಳು ಮೇ 18ರಲ್ಲಿ ರಾಹುಕೇತು ಬದಲಾವಣೆ ಆಗ್ತಾರೆ. 4 ಗ್ರಹಗಳು. ಈ ವರ್ಷ 2 ಗ್ರಹಣ 25ನೇ ಇಸ್ವಿಯಲ್ಲಿ, 26ನೇ ಇಸ್ವಿ ಮಾರ್ಚ್ ಒಳಗೆ 12 ಗ್ರಹಣ. ಅಂದರೆ ಒಂದೇ ಸಮಯದಲ್ಲಿ 4 ಗ್ರಹಗಳು. ಇದನ್ನು ದಾಟ ತುಂಬ ಕಷ್ಟ ಇದೆ. ಮೋದಿ ಅವರಿಗೆ ವೈಯಕ್ತಿಕವಾಗಿ ತುಂಬ ಕಷ್ಟ ಇದೆ. ಇನ್ನೊಂದು, ಈಗ ಮೋದಿ ಅವ್ರಿಗೆ ಭವಿಷ್ಯ ಯಾಕೆ ಹೇಳಬೇಕು? 25ಕ್ಕೆ ಅವರೇ ಮಾಡಿದಾರಲ್ಲ, 75 ವರ್ಷ ಬಿಡಬೇಕು ಅಂತ. ಅಥವಾ ಅವ್ರು 25 ಹೇಳ್ಕೋಬೇಕು, ಇಲ್ಲ 76 ಬಿಡಬೇಕು. 25 ಹೇಳ್ಕೊಳಕ್ಕಾಗಲ್ವಲ್ಲ, 75 ಹೇಳ್ಬೇಕು, ಅವ್ರು ಬಿಟ್ಕೊಡ್ಬೇಕಾಗತ್ತೆ ಅಷ್ಟೇ. ನೋಡೋಣ ನಾವು ಮುಂದಿನ ಅಡುಗೆ ಏನು ಮಾಡ್ತಾರೆ ನೋಡೋಣ. ಆದರೆ ಅವರಿದ್ರೂ ಕೂಡ ಅಷ್ಟು ಸುಲಭ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಭಾರತಕ್ಕೆ ದೊಡ್ಡ ಹೊಡೆತ ಬೀಳೋದಿಲ್ಲ ಅಂದರೆ USA ಇಂದಾನೆ. ಹಲವಾರು ಭಾರತೀಯರು, ಸಾವಿರಾರು ಜನ ವಾಪಸ್ ಬರ್ತಕ್ಕಂಥ ಒಂದು ಸಂದರ್ಭ ಬದುಕು ಬಂದು ಹೆಚ್ಚಿಲ್ಲ. ಬಟ್ ವಿಶ್ಲೇಷಣೆ ಆಗ್ತಿರೋದು ಮೋದಿ ಟ್ರಂಪ್ ಬಹಳ ಆತ್ಮೀಯರು, ಹೀಗಾಗಿ ದ್ವಿಪಕ್ಷೀಯ ಸ್ವಾಸ್ಥ್ಯ ಇನ್ನೂ ಚೆನ್ನಾಗಾಗತ್ತೆ, ಸಂಬಂಧಗಳು ಸುಧಾರಿಸುತ್ತೆ, ಈ ರೀತಿ ವಿಶ್ಲೇಷಣೆ ಆಗ್ತಾ ಇದೆ. ನೀವು ಉಲ್ಟಾ ಹೇಳ್ತಿದ್ದೀರಿ. ಒಂದು ಮಾತು ಹೇಳ್ತೀನಿ ಕೇಳಿ. ಒಂದೇ ತಾಯಿಲಿ ಹುಟ್ಟಿದ 2 ಗಂಡು ಮಕ್ಕಳು ಅಣ್ಣ ತಮ್ಮಂದರು ಅವರೇನೆ ಒಗ್ಗಟ್ಟಾಗಿರೋದು ತುಂಬಾ ಕಷ್ಟ. ನಿಜ, ಒಪ್ತೀರಾ? ನಿಜ. ಅಂಥದ್ರಲ್ಲಿ ಇದು ಭಾರತ ದೇಶ ಹಿಂದೂ ರಾಷ್ಟ್ರ ಆಗಿ, ಹಿಂದೂ ಧರ್ಮ, ಹಿಂದೂ ಒಂದು ಜಾತಿಯಲ್ಲ, ಆ ಧರ್ಮದ ನಿಂತಿರೋ ದೇಶದಲ್ಲಿ ಟ್ರಂಪ್ ಅವ್ರು ನಿಮ್ಗೆ ಎಷ್ಟು ಸಹಕಾರ ಕೊಡ್ತಾರೆ ಅಂತ. ಆಯಿತು, ಇಡೀ ಅಮೆರಿಕಲ್ಲಿ ನೋಡಿ, ನಾನು ಟ್ರಂಪ್ ಕ್ಯಾಬಿನೆಟ್ ನೋಡಿ, ಎಲ್ಲ ಭಾರತೀಯರೇ. ಅದೇ ಅವ್ರಿಗೆ ಒಂದು ಕಾರಣ, ಭಾರತೀಯರು ಬುದ್ಧಿವಂತರು ಎಲ್ಲ ನೆಲೆಸ್ಬಿಟ್ಟಿದ್ದಾರೆ, ಅಮೆರಿಕನ ಜಾಗ ಇಲ್ಲ, ಅವ್ರು ಎಲ್ಲೂ ಬರೋಕ್ಕಾಗಲ್ಲ ಅಂಥೇಳಿ ಆ ಕಾರಣ ತಗೊಂಡು ಹೋಗ್ತಾ ಇರೋದು ಅವರು. ಅದರಿಂದ ಹೇಗೆ ತಡ್ಕೋತಾರೆ, ಹೇಗೆ ಸ್ನೇಹ ಅಭಿವೃದ್ಧಿ ಆಗುತ್ತೆ. ನಮಗೆ ನಿಮಗೆ ಹೇಳ್ಬೋದು, ಭಾಳ ಫ್ರೆಂಡ್ಸ್ USA ಇಂಡಿಯಾ ಅಂತ ಹೇಳ್ಬೋದು, ಹೇಳಲಿಕ್ಕೆ ಚೆನ್ನಾಗುತ್ತೆ. ಆದರೆ ಒಳಗಡೆ ನೋಡಿದಾಗಲೇ ಅದು ಗೊತ್ತು ಅಷ್ಟೇ. ಒಳಗಿನ ಹುಳುಕು ಆಚೆ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಹುಳುಕನ್ನು ಮುಚ್ಚಿಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ಅದಕ್ಕೆ